ಪಾಕೆಟ್ಗಳ ವಿಭಿನ್ನ ಶೈಲಿಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂಡರ್ಸ್ಟ್ಯಾಂಡಿಂಗ್ ಡಿಫರೆಂಟ್ ಪಾಕೆಟ್ ಸ್ಟೈಲ್ಸ್. ಈ ವಿಡಿಯೋದಲ್ಲಿ ನಾವು ಪಾಕೆಟ್ಗಳ ಕುರಿತು ತಿಳಿದುಕೊಳ್ಳೋಣ. ಅಂದರೆ ಪಾಕೆಟ್ ಎಂದರೇನು, ಇದರಲ್ಲಿ ಯಾವ ಯಾವ ಪ್ರಕಾರಗಳಿವೆ ಮತ್ತು ಅವುಗಳನ್ನು ಹೇಗೆ ವಿನ್ಯಾಸಗೊಳಿಸಲಾಗಿದೆ ಎಂದು. ನಿಮಗೆಲ್ಲರಿಗೂ ತಿಳಿದಿರುವಂತೆ ದಿನನಿತ್ಯ ವಿವಿಧ ವಸ್ತುಗಳನ್ನು ತರಲು ಒಯ್ಯಲು ಒಂದು ಚೀಲ ಬೇಕಾಗುತ್ತದೆ. ಅದೇ ರೀತಿ ಸಣ್ಣ ವಸ್ತುಗಳನ್ನು ನಮ್ಮ ಬಳಿ ಸುರಕ್ಷಿತವಾಗಿಡಲು ಬಟ್ಟೆಗಳಲ್ಲಿ ಒಂದು ಸಣ್ಣ ಚೀಲವನ್ನು ಮಾಡಲಾಗುತ್ತದೆ. ಬಟ್ಟೆಯ ಒಂದು ತುಂಡನ್ನು ಅದೇ ಬಟ್ಟೆಯ ಮೇಲೆ ಹೊಲಿದಾಗ ಅದನ್ನು ಪಾಕೆಟ್ ಎಂದು ಕರೆಯುತ್ತಾರೆ. ಪಾಕೆಟ್ಗಳು ಸಣ್ಣ ವಸ್ತುಗಳನ್ನು ನಮ್ಮ ಬಳಿ ಸುರಕ್ಷಿತವಾಗಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಜೊತೆಗೆ ಬಟ್ಟೆಯ ಸೌಂದರ್ಯವನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತವೆ. ಬನ್ನಿ, ಎಷ್ಟು ರೀತಿಯ ಪಾಕೆಟ್ಗಳಿವೆ ಮತ್ತು ಅವುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂದು ತಿಳಿಯೋಣ. ಪ್ಯಾಚ್ ಪಾಕೆಟ್. ಒಂದು ಉಡುಪಿನ ಮೇಲೆ ಬೇರೊಂದು ಬಟ್ಟೆಯ ತುಂಡನ್ನು ಜೋಡಿಸಿ ಹೊಲಿಯುವುದಕ್ಕೆ ಪ್ಯಾಚ್ ಪಾಕೆಟ್ ಎನ್ನುತ್ತಾರೆ. ಇದನ್ನು ಉಡುಪಿನ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆ ಹೊಲಿಯಬಹುದು. ಇದನ್ನು ಪೆನ್ನು, ಹಣ ಅಥವಾ ಇತರ ಸಣ್ಣ ವಸ್ತುಗಳನ್ನು ಇಡಲು ಬಳಸಲಾಗುತ್ತದೆ. ಸೈಡ್ ಪಾಕೆಟ್. ಸೈಡ್ ಪಾಕೆಟ್ ಅನ್ನು ಫ್ಯಾಷನ್ಗೆ ಹೊಂದುವಂತೆ ಉಡುಪಿನ ಮುಂಭಾಗದ ಬದಿಯಲ್ಲಿ ಇರಿಸಲಾಗುತ್ತದೆ. ಸಾಮಾನ್ಯವಾಗಿ ಪುರುಷರು ಮತ್ತು ಮಕ್ಕಳ ಪ್ಯಾಂಟ್ಗಳಲ್ಲಿ ಸೈಡ್ ಪಾಕೆಟ್ಗಳಿರುತ್ತವೆ. ಇವು ಅನುಕೂಲಕರವಾಗಿರುವ ಜೊತೆಗೆ ಸ್ಟೈಲಿಶ್ ಕೂಡ ಆಗಿರುತ್ತವೆ. ಫ್ಲಾಪ್ ಪಾಕೆಟ್. ಈ ಪಾಕೆಟ್ ಅನ್ನು ಪ್ಯಾಚ್ ಪಾಕೆಟ್ನಂತೆಯೇ ತಯಾರಿಸಲಾಗುತ್ತದೆ, ಆದರೆ ಪಾಕೆಟ್ ಮುಚ್ಚಲು ಅನುಕೂಲವಾಗುವ ರೀತಿಯಲ್ಲಿ ಬಟ್ಟೆಯಿಂದ ಹೊಲಿಯುತ್ತಾರೆ. ಇದನ್ನು ಫ್ಲಾಪ್ ಪಾಕೆಟ್ ಎಂದು ಕರೆಯುತ್ತಾರೆ. ಇದರಲ್ಲಿ ಇರಿಸಲಾಗಿರುವ ವಸ್ತುಗಳು ಸುರಕ್ಷಿತವಾಗಿ ಉಳಿಯುತ್ತವೆ ಮತ್ತು ಹೊರಗೆ ಬೀಳುವ ಸಾಧ್ಯತೆ ಕಡಿಮೆ. ಬೆಲ್ಟ್ ಪಾಕೆಟ್ ಅಥವಾ ಸಿಂಗಲ್ ಬೋನ್ ಪಾಕೆಟ್. ಬೆಲ್ಟ್ ಪಾಕೆಟ್ಗಳನ್ನು ಹೆಚ್ಚಾಗಿ ಪುರುಷರ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಇವು ಪ್ಯಾಂಟ್ಗಳ ಹಿಂಭಾಗದಲ್ಲಿ ಅಥವಾ ಕೋಟ್ಗಳಲ್ಲಿ ಇರುತ್ತವೆ. ಈ ಪಾಕೆಟ್ ಅನ್ನು ಪ್ಯಾಂಟ್ನೊಳಗೆ ಮರೆ ಮಾಡಿರುವುದರಿಂದ ಇವು ವಸ್ತುಗಳು ಹೊರಗೆ ಬೀಳದಂತೆ ತಡೆಯುತ್ತದೆ ಮತ್ತು ಅವುಗಳನ್ನು ಸುರಕ್ಷಿತವಾಗಿರಿಸುತ್ತದೆ. 2 ಪೀಸ್ 1 ಪಾಕೆಟ್. 2 ಪೀಸ್ 1 ಪಾಕೆಟ್ ಅನ್ನು ಸಿಂಗಲ್ ಬೆಲ್ಟ್ ಪಾಕೆಟ್ನಂತೆಯೇ ಮಾಡಲಾಗುತ್ತದೆ. ಇದು ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ತೆಳುವಾದ ಬೋನ್ ಅಥವಾ ಅಂಚುಗಳನ್ನು ಹೊಂದಿರುತ್ತದೆ. ಸಿಂಗಲ್ ಪಾಕೆಟ್ ಅಗಲವಾದ ಬೋನ್ ಹೊಂದಿದ್ದರೆ 2 ಪೀಸ್ ಪಾಕೆಟ್ 2 ತೆಳುವಾದ ಬೋನ್ಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಇದನ್ನು 2 ಪೀಸ್ 1 ಪಾಕೆಟ್ ಎಂದು ಕರೆಯಲಾಗುತ್ತದೆ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಪಾಕೆಟ್ಗಳ ಬಗ್ಗೆ ಕಲಿತಿದ್ದೇವೆ. ಪಾಕೆಟ್ಗಳನ್ನು ಸಣ್ಣ ವಸ್ತುಗಳನ್ನು ಇಟ್ಟುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಪಾಕೆಟ್ಗಳನ್ನು ಉಪಯೋಗಿಸಲು ಮತ್ತು ಅಲಂಕಾರ ಎರಡಕ್ಕೂ ಹೊಂದುವ ರೀತಿ ವಿನ್ಯಾಸ ಮಾಡಬಹುದು. ಪಾಕೆಟ್ ಉಡುಪುಗಳ ಅಂದ ಮತ್ತು ಉಪಯೋಗಿಸಲು ಎರಡಕ್ಕೂ ಕೊಡುಗೆ ನೀಡುತ್ತದೆ. ಪಾಕೆಟ್ಗಳ ವಿನ್ಯಾಸವು ಉಡುಪುಗಳ ರಚನೆ ಮತ್ತು ಉಪಯುಕ್ತತೆಗೆ ಕೊಡುಗೆ ನೀಡುತ್ತದೆ. ಈಗ ನಿಮಗೆ ಒಂದು ಕೆಲಸ ಇಲ್ಲಿದೆ. ಯಾವುದೇ ಬಟ್ಟೆಯ ಮೇಲೆ ಹೊಲಿದು ಪ್ಯಾಚ್ ಪಾಕೆಟ್ ಮಾಡಿ. ಇದರಿಂದ ನಿಮಗೆ ಪಾಕೆಟ್ ವಿನ್ಯಾಸ ಮತ್ತು ಹೊಲಿಗೆಯ ಪ್ರಾಯೋಗಿಕ ಅನುಭವ ಸಿಗುತ್ತದೆ.